ಇದೆ. ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಮಲ್ಲೇಶ್ವರಂ ಹತ್ರ ಇದ್ವಿ. ಮಲ್ಲೇಶ್ವರಂ ಗ್ರೌಂಡ್ ಹಿಂದ್ಗಡೆ ಒಂದು ನಾನ್ ವೆಜ್ ಸ್ಟ್ರೀಟ್ ಫುಡ್ ಇದೆ. ಒಂದು 30 ವರ್ಷದಿಂದ ನಡ್ಸ್ಕೊಂಡು ಬರ್ತಿರೋಂಥ ಒಂದು ನಾನ್ ವೆಜ್ ಸ್ಟ್ರೀಟ್ ಫುಡ್ಡು. ಸೊ ಇಲ್ಲಿ ನಿಮಗೆ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ, ಮನೆ ಊಟ ಸಿಗುತ್ತೆ. ಮನೇಲಿ ಮಾಡ್ಕೊಂಡು ಬಂದು ಇಲ್ಲಿ ಕಾರ್ಟಲ್ಲಿ, ಚಿಕ್ಕ ಕಾರ್ಟು, ಹೆಸರಿಲ್ಲ ಏನಿಲ್ಲ ಹೋಟ್ಲಲ್ಗೆ, ಸೊ ನಡ್ಸ್ಕೊಂಡು ಹೋಗ್ತಿರೋಂಥದ್ದು. ಹೋಗಿ ತಿನ್ಕೊಂಡು ರುಚಿಯಾಗಿದೆ ಅಂತ ತಿಳಿಸ್ತೀನಿ. ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿಕೊಂಡು ಸುತ್ತಮುತ್ತ ಬಂದರೆ ಬನ್ನಿ. ಮಧ್ಯಾಹ್ನದ ಊಟ ಸಕ್ಕತ್ತಾಗಿರುತ್ತೆ ಇಲ್ಲಿ. ತಂದೆಯವ್ರು ಮಾಡಿದ್ದು ಒಂದು 30 ವರ್ಷದಿಂದ ಇದೆ. 30 ವರ್ಷದಿಂದ ಬೆಳಿಗ್ಗೆ ಹೊತ್ತು ಇಡ್ಲಿ, ದೋಸೆ, ರೈಸ್ ಬಾತು, ಚಿತ್ರಾನ್ನ, ಮಧ್ಯಾಹ್ನ ಮುದ್ದೆ, ಚಪಾತಿ, ಪರೋಟ, ವೈಟ್ ರೈಸು, ಚಿಕನು, ಲಿವರು, ಬೋಟಿ, ಬ್ರೆಡ್ಡು ಎಲ್ಲ ಇರುತ್ತೆ. ಸಂಡೇ ಹೊತ್ತು ಬಿರಿಯಾನಿ, ಶುಕ್ರವಾರ ಮಂಗಳವಾರ ಅವತ್ತು ಬಿರಿಯಾನಿ ಇರುತ್ತೆ. ಶುಕ್ರವಾರ ಮಂಗಳವಾರ ಮಾತ್ರ ಬಿರಿಯಾನಿ? ಶುಕ್ರವಾರ ಮಂಗಳವಾರ ಸಂಡೇ. ಹಾಂ, 3 ದಿನ. ಏನೇನು ಸಿಗುತ್ತೆ ನಾನ್ ವೆಜ್ ಐಟಮ್ಸ್? ಚಿಕನು, ಲಿವರು, ಬೋಟಿ, ಬ್ರೆಡ್ಡು ಯಾವಾಗಲೂ ಇದ್ದೇ ಇರುತ್ತೆ. ಚಿಕನ್ 70, ಬೋಟಿ 80 ರುಪೀಸ್, ಬ್ಲೆಡ್ 20 ರೂಪಾಯಿ, ಲಿವರ್ 60, ರೈಸು ಮೊಟ್ಟೆ 50, ಮುದ್ದೆ ಹಾಫ್ ರೈಸು ಮೊಟ್ಟೆ 50, ಎಲ್ಲ 50 ರೂಪಾಯಿ. ಮುದ್ದೆ ಹಾಫ್ ರೈಸು ಮೊಟ್ಟೆ, ಪರೋಟ, ಚಪಾತಿ ಹಾಫ್ ರೈಸು ಮೊಟ್ಟೆ 50. ಮನೇಲಿ ಮಾಡ್ಕೊಂಡ್ಬಿಡ್ತೀವಿ. ಮನೇಲಿ ಮಾಡ್ಕೊಂಡು ಮಲ್ಲೇಶ್ವರಂ ಪ್ಲೇ ಗ್ರೌಂಡು. ಪ್ಲೇ ಗ್ರೌಂಡು ಬೆಳಿಗ್ಗೆ 8ರಿಂದ 4. ಹಾಂ. ಮಟನ್ ಬೋಟಿ. ಚಿಕನ್ ಫ್ರೈ ಫೋಟೋ ಹೊಡ್ಕೊಳ್ಳಿ. ಕಾಣ್ತಿದೆ ಇದು ಚಿಕನ್ ಮಸಾಲೆ. ಓಕೆ, ತೆಗಿರಿ. ಇದು ಚಿಕನ್ ಲಿವರ್. ಎಲ್ಲ ಚಿಕನ್ ಐಟಮ್ ಜಾಸ್ತಿ? ಹಾಂ, ಚಿಕನ್ ಐಟಮೇ ಜಾಸ್ತಿ ಸರ್. ಓಕೆ. ಯಾವುದು ರೆಡಿಮೇಡ್ ಎಲ್ಲ ಯಾವುದಿರಲ್ಲ? ಯಾವುದಿಲ್ಲಣ್ಣ, ಎಲ್ಲ ಹೋಮ್ ಮೇಡು, ಮನೆಯಲ್ಲೇ ಮಾಡೋದು. ಓಕೆ. ಇದು ನೀವು ಮನೆಯಲ್ಲೇ ಮಾಡೋದು? ಹಾಂ, ಮನೆಯಲ್ಲೇ ಮಾಡೋದು. ಹಾಂ, ಇದು ಸಾಂಬಾರು. ವೆಜ್ಜು ಸಿಗೋದಲ್ಲ? ವೆಜ್ ಸಾಂಬಾರು. ಇದು ಬ್ಲೆಡ್, ಇದು ಮಟನ್ದು. ಓಕೆ ಸರ್. ನಾನು ಇಲ್ಲಿ ಒಂದು 10 ವರ್ಷದಿಂದ ಬರ್ತಾಯಿದ್ದೀನಿ. ಅಲ್ಲೇ ಅನ್ಸ್ಕೊಂಡು ಇಲ್ಲೇ ಕಾಣಿಸ್ತೈತಲ್ಲ, ಅಲ್ಲೇ ಓದಿದ್ದು. ಡೈಲಿ ಸ್ಕೂಲ್ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಬರೋದು, ಇಲ್ಲೇ ಅಣ್ಣ ಅಂಗಡಿ ಅಂತ ಹಾಕೋದು. ಬರೋದು ಪರೋಟ, ಅಣ್ಣ ನಮಗೆಲ್ಲ ಎತ್ತಿಟ್ಬಿಡ್ತಾರೆ. ನಾ ಇದ್ದರೆ ಏನು ಬೇಕು ಹೊಟ್ಟೆ ತುಂಬ ತಿಂದು ಯಾವತ್ತಿಲ್ಲ ಅಂದಿಲ್ಲ. ಹೊಟ್ಟೆ ತುಂಬ ಬಂದರೆ ಹೊಟ್ಟೆ ತುಂಬ ಕೊಡ್ತಾರೆ. ಎಲ್ಲ ಚೆನ್ನಾಗಿರುತ್ತೆ, ಏನು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ. ಎಲ್ಲ ಮುದ್ದೆ, ಚಿಕನು, ಲಿವರು, ಪರೋಟ ಎಲ್ಲ ಚೆನ್ನಾಗಿರುತ್ತೆ. ನಾವು ಒಂದು 10-15 ವರ್ಷದಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ. ಫಸ್ಟ್ ಇವರು ತಂದೆ ಅಲ್ಲಿ ಇದ್ರು, ಈಗ ಅವ್ರು ಹೋದ್ಮೇಲೆ ಇವ್ರು ಬಂದು ಈಗ ಮಾಡ್ತಾಯಿದ್ದಾರೆ. ಆದರೆ ನಾವು ಅವ್ರ ತಂದೆ ಇರೋವಾಗಿಂದನೇ ಇಲ್ಲಿ ಬರ್ತಾ ಇರೋದು. ಬರೋದು ಏನೋ ಸ್ವಲ್ಪ ಕಮ್ಮಿ ಚೀಪಲ್ಲಿ ಸಿಗುತ್ತೆ. ಏನು ಮನೆಗೆ ತೊಗೊಂಡೋಗಿ ಮಾಡ್ಕೊಳ್ತೀವಿ, ಇಲ್ಲೂ ತಿಂತೀವಿ, ಏನು ತೊಂದರೆ ಇಲ್ಲ. ರೈಟ್ ಅಣ್ಣ? ಹಾಂ, ಎಸ್ಕೊಂತೀನಿ. ಹಾಂ, ಸರಿ. ಚಿಕನ್ ಹಾಕ್ಲತ್ತೆ?
ಮುದ್ದೆ ಒಂದು ಕೊಟ್ಬಿಡೋರು ಕೊಡ್ತೀನಿ ನಾನು. ಜಾಸ್ತಿ ದೊಡ್ಡದಾಗೆ ಇದೆ. ಹ್ಞೂ ಸರ್, ಎಲ್ಲ ಮನೆಯಲ್ಲೇ. ಎಷ್ಟು ಈ ಚಪಾತಿ ಇದೆ? 15 ರೂಪಾಯಿ ಸರ್. ಇಷ್ಟು ದೊಡ್ಡದಿದೆ. ಎಲ್ಲ ಒಂದೊಂದು ಎಲ್ಲ ಒಟ್ಟಿಗೆ ಹಾಕ್ಬಿಡಿ, ಸಪ್ರೇಟಾಗಿ ಹಾಕಿ. ಸಪ್ರೇಟಾಗಿ ಹಾಕಿ. ಮಿಕ್ಸ್ ಆಗಿ ಹೋಗುತ್ತೆಲ್ಲ. ಸರಿ ಸರಿ. ಬೋಟಿ ಹಾಕಿದ್ರ ಜೊತೆ, ಬೋಟಿ ಸಕ್ಕತ್ತಾಗಿರುತ್ತಲ್ಲ. ಗುರು ಬೋಟಿ ಚಪಾತಿ ತೊಗೊಂಡಿದ್ದೀನಿ, ಬೋಟಿ ಪರೋಟಾನೂ ಸಿಗುತ್ತೆ. ಸ್ವಲ್ಪ ಚಪಾತಿ ಮಾತ್ರ ದೊಡ್ಡದಾಗಿದೆ, 15 ರೂಪಾಯಿ ಅಂತೆ. ಆಮೇಲೆ ಬೋಟಿನೂ ಅಷ್ಟೇ, ಹಾಫ್ ಪ್ಲೇಟ್ ಇದು ಬೋಟಿ. ಸಾಕಾಗಿ ಮಸಾಲ ಚೆನ್ನಾಗಿ ಹಾಕಿ ಮಾಡಿಕೊಟ್ಟಿದ್ದಾರೆ, ಮನೆ ಮಸಾಲ ಹಾಕಿ ಮಾಡಿಕೊಟ್ಟಿರುವಂಥದ್ದು. ಬೋಟಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಟೆಂಪ್ಟಿಂಗ್ ಆಗಿ ಸಾಕಾಗಿದೆ. ಆಹಾ, ಯಾವ ಫ್ಲೇವರ್ ಗುರು ಇದು, ಸೂಪರ್ ಫ್ಲೇವರ್ ಆ್ಯಕ್ಚುಲಿ ಬೋಟಿದು. ಒಂಥರ ರುಚಿ ರುಚಿಯಾಗಿದೆ ಬಾಯಲ್ಲಲ್ಲಿ ಆ ಬೋಟಿದು ಫ್ಲೇವರ್ ಜೊತೆ ಸಾಂಬಾರು ಫ್ಲೇವರು, ಗ್ರೇವಿ ಫ್ಲೇವರು ಸೂಪರ್ ಆಗಿದೆ. ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಇದು. ಗುರು ಮುದ್ದೆ ಚಿಕನ್ ಫ್ರೈ ಇದು ಸಕ್ಕತ್ತಾಗಿ ಟೆಂಪ್ಟಿಂಗ್ ಆಗಿದೆ. ಗ್ರೇವಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ. ಚಿಕನ್ ಪೀಸು ಅಷ್ಟೇ. ಸೊ ಮುದ್ದೆಗೆ ಚಿಕನ್ ಫ್ರೈ ಸಕ್ಕತ್ತಾಗಿ ಕಾಣ್ತಿದೆ. ಚಿಕನ್ ಪೀಸ್ ಮಾತ್ರ ಆಹಾ, ಸಕ್ಕತ್ತಾಗಿ ಮಸಾಲಾನು ಹಿಡಿದಿರೋ ಥರ ಕಾಣ್ತಿದೆ. ಫಸ್ಟ್ ಕ್ಲಾಸ್ ಆಗಿದೆ ಕೂಡ ಪೀಸು. ಚಿಕನ್ ಕ್ವಾಲಿಟಿ ಸೂಪರ್ ಆಗಿದೆ. ಹೇಳಿದ ತಕ್ಷಣ ಹಂಗೆ ಹಲ್ಗೆ ಬಂದ್ಬಿಡ್ತು, ಮಜವಾಗಿದೆ. ಚೆನ್ನಾಗಿದೆ. ಮುದ್ದೆಗೂ ಸೇರುವ ಸಾಕಾಗಿದೆ. ಸ್ಟ್ರಾಂಗ್ ಆಗಿದೆ ಗ್ರೇವಿ, ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿನೇ ಇದೆ. ಮುದ್ದೆಗೆ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಇದು ಪರಾಟನೂ ಅಷ್ಟೇ ಸಾಕಾದ ಮ್ಯಾಚ್ ಆಗುತ್ತೆ ಗುರು. ಚಿಕನ್ನು ಮುದ್ದೆ ಸೂಪರಾಗಿದೆ ಆ್ಯಕ್ಚುಲಿ. ಸೊ ಸ್ಟ್ರೀಟ್ ಫುಡ್ ಆದ್ರೂ ಬೆಸ್ಟು ಕ್ವಾಲಿಟಿಲಿ ಕೊಡ್ತಾ ಇರೋದು. ಹೈಜೀನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮಲ್ಲೇಶ್ವರಂ ಗ್ರೌಂಡ್ ಪಕ್ಕದಲ್ಲೇ ಇರೋವಂಥದ್ದು, ಕಾರ್ನರಲ್ಲಿ ಕುವೆಂಪು ರೋಡ್ ಇದೆಯಲ್ಲ, ಕುವೆಂಪು ರೋಡ್ ಹತ್ರನೇ ಇರೋವಂಥದ್ದು. ನೀವು ಯಾರಾದರೂ ಈ ಕಡೆ ಬಂದರೆ ಮಲ್ಲೇಶ್ವರಂ ಕಡೆ ಒಳ್ಳೆ ನಾನ್ ವೆಜ್ ಊಟ, ಅಫೋರ್ಡಬಲ್ ಪ್ರೈಸ್, ಕಡಿಮೆ ಬೆಲೆಯಲ್ಲಿ ಒಳ್ಳೆ ನಾನ್ ವೆಜ್ ಊಟ ಹುಡುಕ್ತಿದ್ರೆ ಬನ್ನಿ, ಟ್ರೈ ಮಾಡಿ. ಇದಕ್ಕೆಲ್ಲ ನೇಮ್ ಇಲ್ಲ, ಏನಿಲ್ಲ. ಇದು ಸ್ಟ್ರೀಟ್ ಫುಡ್ ಆ್ಯಕ್ಚುಲಿ, ಏನೂ ನೇಮ್ ಇಲ್ಲ. 30 ವರ್ಷದಿಂದ ಇದ್ರಂತೆ. ಅವ್ರು ತಂದೆ ನಡೆಸ್ತಿದ್ರು, ಇವಾಗ ಇವ್ರು ನಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಮಗ. ಸೊ ಬಂದರೆ ಈ ಕಡೆ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿದೆ ನಾನ್ ವೆಜ್ ಊಟ, ಸಿಕ್ಕಾಪಟ್ಟೆ ಚೆನ್ನಾಗಿದೆ.